If P is a unit vector along the line L, then the projection of a vector A on line L is given by. ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಲೈನ್ ಇದೆ, ಅದು ಎಲ್ ಅಂತ ತಿಳ್ಕೊಳ್ಳೋಣ. ಮತ್ತಿದು ವೆಕ್ಟರ್ ಎ ಅಂತ ತಿಳ್ಕೊಳ್ಳಿ. ಇವಾಗ ಇದ್ರ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿ. ಸೊ ಈ ಲೆಂತ್, that's our projection of vector A onto L. ಆದರೆ ಮತ್ತೊಂದು ಇನ್ಫಾರ್ಮೇಷನ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಯೂನಿಟ್ ವೆಕ್ಟರ್ ಅಲಾಂಗ್ ಎಲ್, ದಟ್ ಇಸ್ ಪಿ ಕ್ಯಾಪ್, ಇದು ಗೊತ್ತಿದೆ. ಸೊ ಪಿ ಕ್ಯಾಪ್ ಉಪಯೋಗಿಸ್ಕೊಂಡು ನಾವು ಕ್ಯಾನ್ ವಿ ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಎ ಆನ್ ಎಲ್. ಹೌದು, ಕಂಡುಹಿಡಿಬೋದು. ಏನಪ್ಪಾ ಅಂತ ಹೇಳಿದ್ರೆ ಪಿ ಕ್ಯಾಪ್ ಡಾಟೆಡ್ ವಿತ್ ಎ ವೆಕ್ಟರ್. ಸರಿನಾ? ಇದು ಮಾಡ್ತು ಅಂತ ಹೇಳಿದ್ರೆ ನಮ್ಮ ಪ್ರೊಜೆಕ್ಷನ್ ಈ ಲೆಂತ್ ಸಿಗುತ್ತೆ. ಇದು ಎಂಥದಿದು ಪರ್ಪಲ್ ಅಲ್ಲ, ಪರ್ಪಲ್ ಲೆಂತ್ ಸಿಗುತ್ತೆ ಇಲ್ಲಿಂದ ಇಲ್ಲಿವರೆಗೂ. ಆಯ್ತಾ? ಇದೇ ಕಾನ್ಸೆಪ್ಟು, ಬಟ್ ಇಲ್ಲಿ ನಮ್ಮ ಯೂನಿಟ್ ವೆಕ್ಟರ್ ಪಿ ಕೊಟ್ಟಿಲ್ಲ, ಆದರೆ ವೆಕ್ಟರ್ ಎ ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಸೊ ವೆಕ್ಟರ್ ಎ ಮತ್ತು ವೆಕ್ಟರ್ ಎಲ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನಾವು ಯೂನಿಟ್ ವೆಕ್ಟರ್ ಕಂಡುಹಿಡಿದು ಇಲ್ಲಿ ಏನು ಮಾಡಿದ್ರು ಅದನ್ನೇ ಮಾಡ್ಬೇಕು ಅಷ್ಟೇ. ಸೊ ಯೂನಿಟ್ ವೆಕ್ಟರ್ ಆಫ್ ವೆಕ್ಟರ್ ಪಿ is given by the vector and its magnitude division. So ಇವಾಗ ನಾವು projection of A on B ಹೇಗೆ ಸಿಗುತ್ತಪ್ಪ ಅಂತ ಹೇಳಿದ್ರೆ ವೆಕ್ಟರ್ B by magnitude of vector B dot A. ಸೊ ಇದು ಯೂನಿಟ್ ವೆಕ್ಟರ್ ಕೊಡುತ್ತೆ ಅಲ್ವಾ? ಮತ್ತಿದು ನಿಮ್ಮ ವೆಕ್ಟರ್ ಡಾಟ್ ಪ್ರಾಡಕ್ಟ್. ನೋಡಿ, ಸೇಮ್ ಇದು ಮತ್ತಿದು ಎರಡು ಒಂದೇನೆ. ಮತ್ತೊಂದು ಪಾಯಿಂಟು, ದ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಸೊ ನಾವೇನೇ ಪ್ರೊಸೆಸ್ ಮಾಡಿದ್ರು ಯೂನಿಟ್ ವೆಕ್ಟರಲ್ಲಿ ಏನು ಪ್ರೊಸೆಸ್ ಅಲ್ಲ, ಡಾಟ್ ಪ್ರಾಡಕ್ಟ್ ತೊಗೊಂಡಾಗ ಯೂನಿಟ್ ವೆಕ್ಟರ್ ಅಂತ ಇದೆ, ಡಾಟ್ ಪ್ರಾಡಕ್ಟ್ ತೊಗೊಂಡಾಗ ಬಿಟ್ವೀನ್ ಟು ವೆಕ್ಟರ್ಸ್ ದ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಸರಿನಾ?